ಕಾಂಗ್ರೆಸ್ ಬಣ ರಾಜಕಾರಣ ದಿನದಿಂದ ದಿನಕ್ಕೆ ಉಲ್ಬಣವಾಗ್ತಾ ಇದೆ. ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿದಂತಹ ಡಿಕೆಶಿ ಬಣ ನಂಬರ್ ಗೇಮ್ಗೆ ನಡೆಸ್ತಾ ಇದ್ರೆ 5 ವರ್ಷ ಸಿದ್ದು ಸಿಎಂ ಅಂತ ಪ್ರತಿವ್ಯೂಹವನ್ನ ಹೇಳಿತಾ ಇದೆ. ಈ ಮಧ್ಯೆ ಶಿಡ್ಲಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಪುನರಚನೆಯ ಅಸ್ತ್ರವನ್ನ ಹೂಡಿ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಕಂಟಿನ್ಯೂ ಅಂತ ಸಾಫ್ಟ್ ಆಗಿ ಹಿಟ್ ಮಾಡಿದ್ದಾರೆ. ಅತ್ತ ಡಿಸಿಎಂ ಮೌನಕ್ಕೆ ಜಾರಿದ್ದಾರೆ. ಒಂದ್ ಕಡೆ ಸಿಡಿಲು, ಇನ್ನೊಂದ್ ಕಡೆ ಗುಡುಗು, ಮದಗಜಗಳ ಕಾಳಗದಲ್ಲಿ ಕ್ರಾಂತಿಯ ಮಿಂಚು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಸಮರ ಕ್ಷಣಕ್ಕೊಮ್ಮೆ ಬದಲಾಗ್ತಾ ಇದೆ. ಸಿದ್ದರಾಮಯ್ಯ ಪಾಲಿಗೆ ಇದು ಅಗ್ನಿ ಪರೀಕ್ಷೆ ಕಾಲ. ಈ ಕಾಲವನ್ನೇ ಮೆಟ್ಟಿ ನಿಲ್ಲಲು ಕೆಪಿಸಿಸಿ ಕಟ್ಟಪ್ಪ, ಕನಕಾಧಿಪತಿ ಡಿಕೆಶಿ ಪಣ ತೊಟ್ಟಿದ್ದಾರೆ. 2 ಕ್ಯಾಂಪ್ ನಡುವಿನ ಮಹಾ ಸಂಗ್ರಾಮ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಪಟ್ಟಕ್ಕಾಗಿ ಡಿಕೆಶಿ ಪಟ್ಟು, ಹೈಕಮಾಂಡ್ನತ್ತ ಸಿಎಂ ಬೊಟ್ಟು. ಮತ್ತೆ ಪುನಾರಚನೆ ಅಸ್ತ್ರ, ಶಿಡ್ಲಘಟ್ಟದಲ್ಲಿ ಡಿಕೆಗೆ ಸಿದ್ದು ಠಕ್ಕರ್. ಕೈ ಕೆಸರಾದರೆ ಬಾಯಿ ಮೊಸರು. ಎಲೆಕ್ಷನ್ ಕಣದಲ್ಲಿ ಕೆಸರಾದ ಕೈಗಳು ಮೊಸರು ಹಂಚಿಕೆಗೆ ಜಗಳ ಕಾಯ್ದಿವೆ. ಬೆಂಗಳೂರು ಬಿಟ್ಟು ಹೊರಬಂದ ರಾಜಕಾರಣ ಶಿಡ್ಲಘಟ್ಟದಲ್ಲಿ ಸಿಡಿಲಿನ ಸದ್ದು ಕೇಳಿಸಿದೆ. ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧ ಅಂತ ಸಿಎಂ ಹೇಳಿದ್ದಾರೆ. ಇದಕ್ಕೆ ಡಿಕೆಶಿಯೂ ಒಪ್ಪಬೇಕು ಅಂತ ಹೊಸ ಚಾಪ್ಟರ್ ಓಪನ್ ಮಾಡಿದ್ದಾರೆ. ಪುನಾರಚನೆ ರಹಸ್ಯವೂ ಹೇಳಿದ ಸಿಎಂ, ಹೈಕಮಾಂಡ್ ಮುಂದುವರಿಬೇಕು ಎಂದ್ರೆ ಮುಂದುವರಿತೇನೆ ಅಂತ ಹೇಳಿದ್ರು. ಸಿಎಂ ಸ್ಥಾನವನ್ನು ಬಿಟ್ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಏನ್ ನಡೀತಿದೆ ಸರ್? ಹೈಕಮಾಂಡ್ ಹೇಳ್ತಾರೆ ಅಥವಾ ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಮುಗಿಸ್ಕೋಬೇಕು, ಡಿಕೆಶಿ ಮಾಡಬೇಕು. ನಾನು 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿದೆ. ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಗೊತ್ತಾಯ್ತಾ? ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದರಂತ ಮಾಡ್ತಾರೆ. ಶಿಡ್ಲಘಟ್ಟದಲ್ಲಿ ನಗುನಗುತ್ತಲೇ ಸಿಎಂ ಡಿಸಿಎಂ ಸಂದೇಶ. ವೇದಿಕೆಯಲ್ಲಿ ಮುನಿಸು ಮರೆತು ಒಂದಾದ ನಾಯಕರು. ಇನ್ನು ಶಿಡ್ಲಘಟ್ಟ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ನಗುನಗುತ್ತಲೇ ಮಾತನಾಡ್ತಿದ್ದ ಉಭಯ ನಾಯಕರು ನಮ್ಮ ಮಧ್ಯೆ ಯಾವುದೇ ಮುನಿಸಿಲ್ಲ ಎನ್ನುವ ಹುಸಿ ಸಂದೇಶ ಕೊಡೋಕೆ ಯತ್ನಿಸಿದ್ರು. ಸಿದ್ದರಾಮಯ್ಯ ಹೇಳಿದ ಮೇಲೆ ನಮ್ಮದು ವೇದವಾಕ್ಯ ಎಂದ ಡಿಕೆ. ಇನ್ನು ಇದೇ ಕಾರ್ಯಕ್ರಮದ ಬಳಿಕ ಡಿಸಿಎಂ ಡಿಕೆಶಿ ಸಿಎಂ ಹೇಳಿದ್ದೇ ವೇದವಾಕ್ಯ ಅಂತ ಉತ್ತರ ಕೊಟ್ರು. ಆದ್ರೆ ಯಾವಾಗ ಸಿಎಂ ಆಗ್ತೀರಿ ಎಂಬ ಪ್ರಶ್ನೆಗೆ ಮೌನಕ್ಕೆ ಜಾರಿದ್ರು. ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ ಹೇಳಿದ್ರು ಸರ್, ಒಂದ್ ಮಾತು ಹೈಕಮಾಂಡ್ ಹೇಳಿದ್ರೆ ಎಲ್ಲೋ ಮುಗಿಯುತ್ತೆ, ಡಿಕೆಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅನ್ನೋ ಮಾತನ್ನ ಸರ್. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಖಂಡಿತ ಸರ್. ತಾವು ಸಿಎಂ ಯಾವಾಗ ಆಗಲ್ಲ ಸರ್? ಒಂದು ನಿಮಿಷ ಕೈ ಸರ್, ತಾವು ಸಿಎಂ ಆಗೋದು ಯಾವಾಗ ಸರ್? ಸಿಎಂ ರೇಸ್ನಲ್ಲಿ ದಲಿತ ದಾಳ ಉರುಳಿಸಿದ ಪರಂ. ಸಿದ್ದರಾಮಯ್ಯ ಜೊತೆ 20 ನಿಮಿಷಗಳ ಕಾಲ ಸಭೆ. ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ ನೋಡಿ. ಈಗ 2013ರಲ್ಲಿ ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ.
ಅಂದ್ಹಾಗೆ ನಿನ್ನೆಯಷ್ಟೇ ದಿಢೀರ್ ಸಿಎಂ ಕುರ್ಚಿ ರೇಸ್ನ ಟ್ರ್ಯಾಕ್ನಲ್ಲಿ ಕಾಣಿಸಿದ ಪರಮೇಶ್ವರ್ ಕಾಂಗ್ರೆಸ್ನ ಪರಂಪರಾಗತ ಮತ ಬ್ಯಾಂಕ್ ಆದ ದಲಿತ ದಾಳ ಉರುಳಿಸಿದ್ರು. ನಾಯಕತ್ವ ತಿಕ್ಕಾಟದ ಬೆನ್ನಲ್ಲೇ ಸಿಎಂ ಭೇಟಿ ಮಾಡಿದ ಪರಮೇಶ್ವರ್ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸುಮಾರು 20 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ತಿಕ್ಕಾಟವಂತೂ ನಡೀತಾ ಇದೆ. ಒಂದ್ ಕಡೆ ಸಿದ್ದು, ಇನ್ನೊಂದು ಕಡೆ ಡಿಕೆಶಿ ಪಟ್ಟದಾಟಕ್ಕೆ ದಾಳಗಳು ಉರುಳಿಸ್ತಾ ಇದ್ದು ಹೈಕಮಾಂಡ್ ತೀರ್ಮಾನದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.